ವಿಟಮಿನ್ ಸಿ ಕೊರತೆಯಿಂದ ಬರುವಂತ ರೋಗ ಯಾವುದು ಅಂತೇಳಿ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವುದು ಸರಿ ಉತ್ತರವನ್ನು ಹಾಕಬೇಕು ಅಂತೇಳಿ ನೋಡ್ಕೊತ ಬರ್ರಿ. ಇರುಳುಗುರುಡುತನ, ಬೆರಿ ಸ್ಕರ್ವಿ ಮತ್ತು ರಿಕೆಟ್ಸ್ ಅಂತೇಳಿ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ. ಹಾಗಾದ್ರೆ ಈ ವಿಟಮಿನ್ಸ್ ಸಿ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತೇಳಿ ನೋಡಿದಾಗ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದಾಗ ವಿಟಮಿನ್ ಸಿ ಎಂದಾಗ ನಾವು ಸ್ಕರ್ವಿ ಅಂತೇಳಿ ರೈಟ್ ಆನ್ಸರ್ನ ಹಾಕಬೇಕು. ಹಾಗಾದ್ರೆ ಈ ವಿಟಮಿನ್ಸ್ಗಳು ನಮ್ಮ ಮಾನವನ ದೇಹಕ್ಕೆ ಏನನ್ನು ಸಹಾಯ ಮಾಡ್ತಾವೆ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳ್ತಿರ್ತವೆ. ನಮ್ಮ ದೇಹಕ್ಕೆ ಯಾವುದೇ ಥರದ ರೋಗಗಳು ಬರಬಾರ್ದಾಗಿತ್ತಪ್ಪ ಅಂದಾಗ ನಮಗೆ ಏನು ಅವಶ್ಯಕತೆಗಳು ಬೇಕಾಗ್ತಪ್ಪ ಅಂತಂದಾಗ ವಿಟಮಿನ್ಸ್ಗಳು ಬೇಕಾಗ್ತಾವೆ ಅಂತೇಳಿ ನಾವು ಹೇಳ್ತವೆ. ಹಾಗಾದ್ರೆ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಶಕ್ತಿಗಳು ಬೇಕಾಗಿತ್ತಪ್ಪ ಅಂತಂದಾಗ ಶಕ್ತಿಯ ಆಕಾರಗಳು ಯಾವುವಪ್ಪ ಅಂತ ನೋಡಿದಾಗ ಕಾರ್ಬೋಹೈಡ್ರೇಟ್ಸ್ ಅಂತೇಳಿ ಕರಿತೇವೆ. ಹಾಗಾದ್ರೆ ನಮ್ಮ ದೇಹ ಬೆಳವಣಿಗೆ ಹೊಂದಬೇಕಾಗಿತ್ತಪ್ಪ ಅಂದಾಗ ಬೇಕಾಗುವಂಥ ಆಹಾರ ಯಾವುದು, ಬೆಳವಣಿಗೆಗೆ ಸಂಬಂಧಿಸಿದಪ್ಪ ಅಂತಂದಾಗ ಪ್ರೋಟೀನ್ಸ್ಗಳು ಅಂತೇಳಿ ಹೇಳ್ತೇವೆ. ಈ ಥರ ವಿಟಮಿನ್ಸ್ಗಳು ಕೂಡ ಹೌದು. ಈ ವಿಟಮಿನ್ಸ್ಗಳು ಒಂದು ಏನಾದರೂ ಕೊರತೆ ಆಯ್ತಪ್ಪ ಅಂದಾಗ ಯಾವ್ಯಾವ ವಿಟಮಿನ್ಸ್ಗಳು ನಮ್ಮ ದೇಹದಲ್ಲಿ ಕೊರತೆ ಆಗ್ತಾವೋ ಆ ರೋಗಗಳು ಏನಾಗ್ತಪ್ಪ ಅಂತಂದಾಗ ಮಾನವನಿಗೆ ಬರ್ತವೆ. ಹಾಗಾದರೆ ಮಾನವನಿಗೆ ರೋಗಗಳು ಬರಬಾರ್ದಾಗಿತ್ತಪ್ಪ ಅಂತಂದಾಗ ನಮ್ಗೆ ರಿಚ್ ಅಮೌಂಟ್ ಆಫ್ ಏನು ಬೇಕಪ್ಪ ಅಂತಂದಾಗ ವಿಟಮಿನ್ಸ್ಗಳು ಬೇಕು. ವಿಟಮಿನ್ ಎ ಕೊರತೆ ಏನಾದ್ರೂ ನಮ್ಮ ದೇಹಕ್ಕೆ ಆಯ್ತಪ್ಪ ಅಂತಂದಾಗ ವಿಟಮಿನ್ ಎ ಕೊರತೆ ಆಯ್ತು ಅಂತಂದಾಗ ಇರುಳುಗೂಡುತನ ನಮ್ಗೆ ಏನಾಗ್ತದಪ್ಪ ಅಂತಂದಾಗ ಕಂಡು ಬರ್ತದೆ. ಅಂದರೆ ನೈಟ್ ಬ್ಲೈಂಡ್ನೆಸ್ ಅಂತ ಕುಡಿತೇವೆ. ಇನ್ನು ವಿಟಮಿನ್ ಬಿ ಕೊರತೆ ಆಯ್ತಪ್ಪ ಅಂತಂದಾಗ ಬೆರಿ ನಮ್ಗೆ ರೋಗ ಕಂಡು ಬರ್ತದೆ. ವಿಟಮಿನ್ ಸಿ ಕೊರತೆ ಆಯ್ತಪ್ಪ ಅಂದಾಗ ಸ್ಕರ್ವಿ ಅಂತ ಹೇಳಿದ್ದೇವೆ. ವಿಟಮಿನ್ ಡಿ ಬರ್ತಪ್ಪ ಅಂತಂದಾಗ ಕೊರತೆ ಆಯ್ತಪ್ಪ ಅಂದಾಗ ರಿಕೆಟ್ಸ್ ಅಂತೇಳಿ ಕರಿತೇವೆ. ಇನ್ನು ವಿಟಮಿನ್ ಇ ಅಂತೇಳಿ ಕರಿತೇವೆ. ಈ ವಿಟಮಿನ್ ಇ ಕೊರತೆ ಅಂತಂದಾಗ ಬಂಜತನ ಅಂತೇಳಿ ಒಂದು ರೋಗ ಏನಾಗ್ತದಪ್ಪ ಅಂತಂದಾಗ ಉಂಟಾಗ್ತದೆ. ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳಿಗೋಸ್ಕರ ಪೇಜಸ್ನ ಫಾಲೋ ಮಾಡಿಕೊಡ್ರಿ. ಧನ್ಯವಾದಗಳು ರೀ.